ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇಳಿಜಾರಾದ ಬೋರ್ಡ್ ಮೇಲೆ ಬೆಂದ ಸ್ಕೇಟಿಂಗ್, ನಾ ಮುಂದು ತಾ ಮುಂದು ಎಂದು ನುಗ್ಗುವ ಸ್ಕೇಟಿಂಗ್ ಪಟುಗಳು ನೋಡ್ತಾ ಇದ್ರೇನೆ ಎದೆಯಲ್ಲಿ ಝಲ್ಲೆನಿಸುವ ಅನುಭವ. ಇದು ಮಲ್ಲೇಶ್ವರಂನಲ್ಲಿ ನಡೆದ ಸ್ಕೇಟಿಂಗ್ ಶೋನ ರೋಮಾಂಚಕ ಕ್ಷಣ. ಅಬ್ಬಬ್ಬಾ, ನೋಡ್ತಾ ಇದ್ರೆ ಮೈ ಝುಮ್ ಅನ್ನುತ್ತಲ್ವಾ? ಇಳಿಜಾರಿನ ಬೋರ್ಡ್ ಮೇಲೆ ನಾ ಮುಂದು ತಾ ಮುಂದು ಅಂತ ಸ್ಕೇಟಿಂಗ್ ಮಾಡ್ತಿರೋ ಪಟುಗಳು, ಝಗಮಗಿಸುವ ಬೆಳಕಿನ ಮಧ್ಯೆ ಸ್ಕೇಟಿಂಗ್ ನೋಡೋದೇ ಒಂದು ಥ್ರಿಲ್. ಇಂಥದ್ದೊಂದು ಮೈನವಿರೇಳಿಸುವ ದೃಶ್ಯ ಕಂಡು ಬಂದಿದ್ದು ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ. ಇದೇ ಮೊದಲ ಬಾರಿಗೆ ಬ್ರ್ಯಾಂಡ್ ಆಪ್ಷನ್ ಸಂಸ್ಥೆ ಸ್ಕೇಟಿಂಗ್ ಕ್ರೀಡೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಮೇಘಾಲಯ, ನಾಗಾಲ್ಯಾಂಡ್ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಸ್ಕೇಟಿಂಗ್ ಪಟುಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಇವೆಂಟ್ ಇದು ಎಕ್ಸ್ಟ್ರೀಮ್ ಇನ್ವೇಷನ್ ಅಂತ ಹೆಸರು. ದಿಸ್ ಇವೆಂಟ್ ಇಸ್ ಬೇಸಿಕಲಿ ಟು ಪ್ರಮೋಟ್ ಇನ್ಲೈನ್ ಸ್ಕೇಟ್ಸ್, BMX stunts and skateboarding. Ivagla in India everybody is only concentrating on cricket and other sports. This event will actually enable the energy in the right way. That is why we thought we should promote this event. ಈ ಮಧ್ಯೆ ಸೈಕಲ್ನಲ್ಲಿ ಪ್ರದರ್ಶಿಸಿದ ನಾನಾ ಕಸರತ್ತುಗಳು ಕೂಡ ನೋಡುಗರ ಗಮನ ಸೆಳೆದವು. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ಬಿಟ್ಟು ನಾನು ಇಲ್ಲಿ ಬಂದೆ. ನೋಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೈಕಲಲ್ಲೆಲ್ಲ ಸ್ಟನ್ಸ್ ಮಾಡ್ತಾ ಇದ್ದಾರೆ, ನೋಡಿ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಈ ಥರ ನೋಡಿರಲಿಲ್ಲ. ಇಲ್ಲಿ ಬಂದು ತುಂಬ ಖುಷಿ ಆಯಿತು ನೋಡಿ. ಒಟ್ನಲ್ಲಿ ಕೇವಲ ಟಿವಿಯಲ್ಲಿ ಸ್ಕೇಟಿಂಗ್ ನೋಡ್ತಿದ್ದ ಬೆಂಗಳೂರಿನ ಜನ ತಮ್ಮ ಕಣ್ಮುಂದೆಯೇ ರೋಚಕ ಸ್ಕೇಟಿಂಗ್ ಕಂಡು ಮಸ್ತ್ ಮಜಾ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜು ಜೊತೆ ಮಮತಾ ಮರಧಾಳ್, ಸುವರ್ಣ ನ್ಯೂಸ್. ಅತಿಯಾಗಿ ತಿನ್ನೋರನ್ನ ಬಕಾಸುರ ಅಂತ ಜರೀತಾರೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಇಲ್ಲಿಗೆ ನೀವು ಭೇಟಿ ಕೊಟ್ರೆ ಸಿಕ್ಕಿದೆಲ್ಲ ತಿನ್ಬೇಕು ಅನ್ಸುತ್ತೆ. ಅಯ್ಯೋ ಇದೇನಪ್ಪ, ಅಷ್ಟೊಂದು ತಿಂದು ನಾನು ಬಕಾಸುರ ಆಗ್ಬಿಡ್ತೀನ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ನೀವು ಬಕಾಸುರ ಅಲ್ಲ, ಬಕಾಸುರನ ಅತಿಥಿ. ಇದು ನಮ್ಮ ಸಿಟಿಯ ಬಕಾಸುರ್ ರೆಸ್ಟೋರೆಂಟ್. ಇದೊಂದು ಪಕ್ಕಾ ಇಂಡಿಯನ್ ಫುಡ್ ರೆಸ್ಟೋರೆಂಟ್. ರಾಮಾಯಣದಲ್ಲಿ ಬಕಾಸುರ ತಿನ್ನೋಕೆ ಎಷ್ಟು ಫೇಮಸ್ಸೋ, ಸಿಲಿಕಾನ್ ಸಿಟಿ ತಿಂಡಿ ಪೋತರಿಗೂ ಅಷ್ಟೇ ಫೇಮಸ್ಸು ಈ ಬಕಾಸುರ್ ರೆಸ್ಟೋರೆಂಟ್. ವೆಜ್ ಸ್ಟಾರ್ಟರ್, ಆಲೂ ಗೋಬಿ ಮಿಲನ್, ಕಾರ್ನ್ ಫ್ರೈ, ಪನ್ನೀರ್ ಮಲಾಯ್ ಶೀರ್ ಹಾಗೂ ನಾನ್ ವೆಜ್ ಸ್ಟಾರ್ಟರ್ ಉದಯಗಿರಿ ಮುರ್ಗ್ ಟಿಕ್ಕಾ, ಚಿಕನ್ ವಿಂಗ್ಸ್ ಸಖತ್ ಫೇಮಸ್. ಬಿಸಿ ಬಿಸಿ ತಂದೂರು ರೋಟಿ ಜೊತೆ ಯಮ್ಮಿ ಯಮ್ಮಿ ಗ್ರೇವಿಗಳನ್ನ ಟೇಸ್ಟ್ ಮಾಡಬಹುದು. ಇಲ್ಲಿ ಗ್ರೇವಿಗಳನ್ನ ಕೆಜಿಗಳ ಲೆಕ್ಕದಲ್ಲಿ ಸರ್ವ್ ಮಾಡೋದು ವಿಶೇಷ. ಇಲ್ಲಿ ಲೈವ್ ಕೌಂಟರ್ಸ್ ಇವೆ. ಇಲ್ಲಿ ಫಿಶ್ ಫ್ರೈ ಮತ್ತು ಬಿಸಿ ಬಿಸಿ ಜಿಲೇಬಿಗಳನ್ನ ಮಾಡಲಾಗುತ್ತೆ. ಚಾಟ್ಸ್ ಜೊತೆ ಡೆಸರ್ಟ್ಸ್ ಟ್ರೈ ಮಾಡಬಹುದು. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಮಾಡೋ ಬಕಾಸುರಿ ಖೀರ್ನ ಕ್ಯಾರೆಟ್, ಗೋಬಿ ಮತ್ತು ಸೋರೆಕಾಯನ್ನ ಬಳಸಿ ಮಾಡಲಾಗುತ್ತೆ. ಒಟ್ಟಾರೆ ಬಕಾಸುರ ರೆಸ್ಟೋರೆಂಟ್ ಯಾವಾಗ್ಲೂ ಹೌಸ್ಫುಲ್. ಕ್ಯಾಮರಾಮನ್ ಸುರೇಶ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನಕ್ಕೊಂದು ಮೇಳ ನಡೆದೇ ಇರುತ್ತೆ. ಆದರೆ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಿರೋ ರಾಜಸ್ಥಾನಿ ಮೇಳ ಎಲ್ಲಕ್ಕಿಂತ ಡಿಫ್ರೆಂಟ್. ಅದು ಹೇಗೆ ಅಂತ ಈ ಮೇಳದ ಝಲಕ್ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ಕಾಲಿಟ್ಟೊಡನೆ ಸಾಂಪ್ರದಾಯಿಕ ರಾಜಸ್ಥಾನಿ ಬೊಂಬೆಯಾಟದ ಮೂಲಕ ಸ್ವಾಗತ. ಎತ್ತ ನೋಡಿದ್ರೂ ಮರಳುನಾಡಿನ ಸಂಸ್ಕೃತಿಯ ದ್ಯೋತಕಗಳು, ಕೈಬೀಸಿ ಕರೆಯುವ ವಿಶಿಷ್ಟ ಕರಕುಶಲ ವಸ್ತುಗಳು. ಇದು ಚಿತ್ರಕಲಾ ಪರಿಷತ್ನಲ್ಲಿ ಆರಂಭವಾಗಿರುವ ರಾಜಸ್ಥಾನಿ ಕರಕುಶಲ ಮೇಳದ ರಂಗು. ಟೋಟ್ಲಿ 125 ಸ್ಟಾಲ್ ಇದೆ. ಫ್ರಮ್ ರಾಜಸ್ಥಾನ್ ಟು ಕನ್ಯಾಕುಮಾರಿ ಈ ಎಲ್ಲ ಸ್ಟೇಟಿಂದ ಎಲ್ಲ ಡಿಸ್ಟ್ರಿಕ್ಟ್ಸಿಂದ ಈ ಸತಿ ಪಾರ್ಟಿಸಿಪೆಂಟ್ ಬಂದಿದ್ದಾರೆ. ಈ ರಾಜಸ್ಥಾನ್ ಗ್ರಾಮೀಣ ಮೇಳ ಬಂದ್ಬಿಟ್ಟು ಇದು ಸೆಕೆಂಡ್ ಇಯರ್, ಇದು ಕಾನ್ಸಿಕ್ಯೂಟಿವ್ ಸೆಕೆಂಡ್ ಇಯರ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಈ ಸತಿ ತುಂಬ ನಾವು ಹ್ಯಾಂಡ್ಲೂಮ್ಸ್ ಮೇಲೆ ಇದು ಮಾಡಿದ್ದೀವಿ. ಅದಕ್ಕೆ ನಾವು ನೋಡಿದ್ದೀರಾ ನೀವು 3-4 ಹಾಲ್ ಬರೀ ಹ್ಯಾಂಡ್ಲೂಮ್ಸ್ದಿದೆ. ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಸೀರೆಸ್ ಬಂದಿದೆ, ಡ್ರೆಸ್ ಮೆಟೀರಿಯಲ್ಸ್ ಬಂದಿದೆ, ಬೆಡ್ಶೀಟ್ಸ್ ಬಂದಿದೆ. ಇದನ್ನ ತಿರ್ಗಾ ಡೆವಲಪ್ ಮಾಡೋಣ ಅಂದ್ಬಿಟ್ಟು ಈ ಸತಿ ಲಾಸ್ಟ್ ಟೈಮ್ 100 ಸ್ಟಾಲ್ಸ್ ಇತ್ತು, ಈ ಸತಿ 125 ಮಾಡಿದ್ದೀವಿ. ಹೆಜ್ಜೆ ಹೆಜ್ಜೆಗೂ ಇಲ್ಲಿ ರಾಜಸ್ಥಾನದ ಗ್ರಾಮೀಣ ಸೊಗಡು ಕಣ್ಣಿಗೆ ರಾಚುತ್ತೆ. ಗೃಹಿಣಿಯರಿಗೆ ಇಷ್ಟವಾಗುವ ವಿಶಿಷ್ಟ ಕರಕುಶಲ ವಸ್ತುಗಳು, ಕಿವಿಯೋಲೆಗಳು, ಗೃಹೋಪಯೋಗಿ ವಸ್ತುಗಳು, ಬನಾರಸ್, ಬೆಂಗಾಲಿ ಮತ್ತು ಕಾಶ್ಮೀರಿ ಸೀರೆಗಳು ಆಕರ್ಷಕವಾಗಿದೆ. ಇವುಗಳ ಮಧ್ಯೆ ಚನ್ನಪಟ್ಟಣದ ಗೊಂಬೆಗಳು ಇರೋದು ಮತ್ತೊಂದು ವಿಶೇಷ. ಇದು ಬೆಂಗಳೂರಿನಲ್ಲೇ ಎಲ್ಲ ಥರದ್ದು ರಾಜಸ್ಥಾನಿ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗೋವಂಥದ್ದು ನಮಗೂ ಒಂಥರ ಗ್ರಾಹಕರಿಗೆ ಒಳ್ಳೆಯ ವಿಷಯ. ಮತ್ತು ನಾವು ಯೂಶ್ವಲಿ ಇಟಾಲಿಯನ್ನು ಅದು ಇದು ಅಂತ ಬೇರೆ ಕಡೆ ಹೋಗ್ತೀವಿ, ಬಟ್ ಇಲ್ಲೆಲ್ಲ ಲೋಕಲ್ ಆರ್ಟಿಸನ್ಸು ಮತ್ತು ನಮ್ಮ ಭಾರತದೇ ಆರ್ಟಿಸನ್ಸ್ ಇಲ್ಲಿ ಮಾಡಿರೋದು ಗ್ರಾಹಕರಾದ ನಮಗೆ ತುಂಬ ಒಳ್ಳೆ ಸ್ಥಾನ, ಎಕ್ಸ್ಪೀರಿಯನ್ಸ್. 150ಕ್ಕೂ ಹೆಚ್ಚಿರುವ ಮಳಿಗೆಗಳನ್ನು ವಿಶಿಷ್ಟ ರಾಜಸ್ಥಾನದ ಕರಕುಶಲ ವಸ್ತುಗಳನ್ನು ಮಾರಾಟಕ್ಕಿಡಲಾಗಿದೆ. ಇನ್ನು 10 ದಿನಗಳ ಕಾಲ ಮೇಳ ನಡೆಯಲಿದ್ದು ನೀವು ಒಮ್ಮೆ ಭೇಟಿ ಕೊಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.